ನರೇಂದ್ರ ಮೋದಿ ಎಂಟ್ರಿ ಕೊಡಲಿದ್ದಾರೆ ರಾಜ್ಯ ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಏಪ್ರಿಲ್ 14ನೇ ತಾರೀಕು. ಬಹಳ ಮುಖ್ಯವಾಗಿ ಏಪ್ರಿಲ್ 14ನೇ ತಾರೀಕಿನಂದು ಮತ ಬೇಟೆಗಿಳಿಯಲಿದ್ದಾರೆ ಸ್ವತಃ ನರೇಂದ್ರ ಮೋದಿ. ಬೆಂಗಳೂರು, ಚಿಕ್ಕಬಳ್ಳಾಪುರ ಸೇರಿದಂತೆ ಅನೇಕ ಕಡೆ ಪ್ರಧಾನಿ ಮೋದಿಯವರು ಚಿಕ್ಕಬಳ್ಳಾಪುರ, ಬೆಂಗಳೂರಿನಲ್ಲಿ ಏಪ್ರಿಲ್ 14ರಂದು ಮಧ್ಯಾಹ್ನ 3 ಗಂಟೆಗೆ ಬರ್ತಾರೆ. ದೇವನಹಳ್ಳಿಯಲ್ಲಿ ಸಮಾವೇಶ ಇರುತ್ತೆ. ದೇವನಹಳ್ಳಿಯಲ್ಲಿ ಅದೇ ದಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ. ದೇವನಹಳ್ಳಿ ಅಂತಂದರೆ ಅದು ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ. ದೇವನಹಳ್ಳಿಯಲ್ಲಿ ಸಮಾವೇಶ, ಅದೇ ದಿನ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ. ಉತ್ತರ ಲೋಕಸಭಾ ಕ್ಷೇತ್ರ ಅಂತಂದರೆ ಒಂದು ಕಡೆ ಚಿಕ್ಕಬಳ್ಳಾಪುರ ಅಂತಂದರೆ ಡಾಕ್ಟರ್ ಸುಧಾಕರ್ ಕ್ಷೇತ್ರದಲ್ಲಿ ಸಮಾವೇಶ. ಅದಾದ ನಂತರ ಶೋಭಾ ಕರಂದ್ಲಾಜೆ ಅವರ ಕ್ಷೇತ್ರದಲ್ಲಿ ರೋಡ್ ಶೋ ಇರುತ್ತೆ. ಇನ್ನು ಲೋಕಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಬ್ಯಾಟರಾಯನಪುರ, ಹೆಬ್ಬಾಳ ವ್ಯಾಪ್ತಿಯಲ್ಲಿ ರೋಡ್ ಶೋಗೆ ಪ್ಲ್ಯಾನ್. ಬ್ಯಾಟರಾಯನಪುರ ಕೃಷ್ಣ ಬೈರೇಗೌಡರ ಕ್ಷೇತ್ರ, ಅದು ಬೆಂಗಳೂರು ಉತ್ತರಕ್ಕೆ ಬರುತ್ತೆ. ಅಲ್ಲಿ ಮತ್ತು ಹೆಬ್ಬಾಳ ಕೂಡ ಕಾಂಗ್ರೆಸ್ನ ಭೈರತಿ ಸುರೇಶ್ ಇರುವಂಥ ಕ್ಷೇತ್ರ. ಆ ಎರಡೂ ಕ್ಷೇತ್ರಗಳಲ್ಲಿ ಅಬ್ಬರದ ಪ್ರಚಾರ ಮಾಡಲಿದ್ದಾರೆ. ಎರಡೂ ಕ್ಷೇತ್ರಗಳು ಕೂಡ ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಬರಲಿದೆ ಮತ್ತು ದೇವನಹಳ್ಳಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬರಲಿದೆ. ಓಕೆ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಸುರೇಶ್. ಯಾವಾಗ ಬರ್ತಾರೆ ಮೋದಿ, ಏನೆಲ್ಲ ಒಂದು ಸಮಾವೇಶ ಇಲ್ಲಿ ದೇವನಹಳ್ಳಿಯಲ್ಲಿ, ಮತ್ತೊಂದು ನಂತರ ರೋಡ್ ಶೋ. ಇದರ ಹೊರತಾಗಿ ಬೇರೆ ಏನೆಲ್ಲ ಕಾರ್ಯಕ್ರಮಗಳಿರುತ್ತೆ? ಎಸ್ ಜಯಪ್ರಕಾಶ್, ಸದ್ಯಕ್ಕೆ ಈಗ ಇರುವಂತಹ ಮಾಹಿತಿ ಪ್ರಕಾರ ಏಪ್ರಿಲ್ 14ರಂದು ಪ್ರಧಾನಿ ನರೇಂದ್ರ ಮೋದಿ ರಾಜ್ಯಕ್ಕೆ ಆಗಮಿಸ್ತಿರ್ತಕ್ಕಂಥದ್ದು ನಿಶ್ಚಿತ. ಹಾಗೇನೇ ಏಪ್ರಿಲ್ 14ರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ, ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ರೂಟ್ ಮ್ಯಾಪು ಅನ್ನು ಇವತ್ತು ಸಂಜೆ ವೇಳೆಗೆ ತಯಾರು ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು BJPಯಲ್ಲಿ. ಯಾಕೆಂತಂದರೆ ಇದು ಹಿರಿಯ ನಾಯಕರ ಸಮ್ಮುಖದಲ್ಲಿ ಅದು ಚರ್ಚೆಯಾಗಿ ಯಾವ ರೀತಿಯಾಗಿ ರೂಟ್ ಮ್ಯಾಪನ್ನು ಜೋಡಿಸಬೇಕು ಅಂತಕ್ಕಂಥದ್ದು ಚರ್ಚೆಯಾಗಿ ಅಂತಿಮವಾಗಿ ನಿರ್ಧಾರ ಆಗಬೇಕಾಗಿರ್ತಕ್ಕಂಥದ್ದು. ಜೊತೆಗೆ ಈ ಸದ್ಯಕ್ಕೆ ವಿಜೇಂದ್ರ ಅವರು ಕೂಡ ಶಿವಮೊಗ್ಗ ಪ್ರವಾಸದಲ್ಲಿದ್ದಾರೆ. ಅವರು ಬಹುತೇಕವಾಗಿ ಇವತ್ತು ಸಂಜೆ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಬಂದ ನಂತರ ಯಾವ ರೀತಿಯಾಗಿ ರೂಟ್ ಮ್ಯಾಪ್ ಇರಬೇಕು, ಮತ್ತು ಯಾವ ಕ್ಷೇತ್ರದಲ್ಲಿ ರೋಡ್ ಶೋ ಆಯೋಜನೆ ಮಾಡಬೇಕು, ಮತ್ತು ಎಲ್ಲಿ ಪ್ರಚಾರದ ಕಾರ್ಯವೈಖರಿ ಯಾವ ರೀತಿ ಇರಬೇಕು ಅಂತಕ್ಕಂಥ ಒಂದು ಅಷ್ಟು ಅಂತಿಮ ಚಿತ್ರಣಗಳು ಸಂಜೆ ವೇಳೆಗೆ ಹೊರಬೀಳುತ್ತೆ. ಆದರೆ ಏಪ್ರಿಲ್ 14ರಂದು ಬರುವಂಥ ನರೇಂದ್ರ ಮೋದಿಯ ಕಾರ್ಯಕ್ರಮಕ್ಕೆ ವಿಶೇಷವಾಗಿ 2 ಕಾರ್ಯಕ್ರಮಗಳನ್ನು, ಅಂದರೆ 2 ಲೋಕಸಭಾ ಕ್ಷೇತ್ರಗಳನ್ನು ಜೋಡಣೆ ಮಾಡಿರ್ತಕ್ಕಂಥದ್ದು. ಒಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ. ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ ಕಂಡಂತೆ ಏನು ಸುಧಾಕರ್ ಪರ ಮತಯಾಚನೆಗೆ ಸಂಬಂಧಪಟ್ಟಂತೆ ಒಂದು ರೋಡ್ ಶೋ, ಏನು ಒಂದು ಬೃಹತ್ ಸಮಾವೇಶವನ್ನು ಮಾಡೋದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿರ್ತಕ್ಕಂಥದ್ದು. ಅದನ್ನು ಸೆಂಟರ್ ಆಗಿ ದೇವನಹಳ್ಳಿಯಲ್ಲಿ ಮಾಡೋದಕ್ಕೆ ಪ್ಲ್ಯಾನನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಈ ದೇವನಹಳ್ಳಿಯಲ್ಲಿ ಅಲ್ಲಿ ಸಮಾವೇಶವನ್ನು ಮಾಡುವ ಮೂಲಕ ಮತ್ತೊಂದು ಕಡೆ ಬೆಂಗಳೂರು ಭಾಗವನ್ನು ಮತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲವನ್ನೂ ಕೂಡ ಒಳಗೊಂಡಂತೆ ಆ ಒಂದು ಸೆಂಟರ್, ಅಂದರೆ ಕೇಂದ್ರವಾಗಿರಿಸ್ಕೊಂಡು ಗುರಿಯಾಗಿಸ್ಕೊಂಡು ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಜನರನ್ನು ಮತ್ತು ಎಲ್ಲರೂ ಕೂಡ ಸೇರೋದಕ್ಕೆ, ಕಾರ್ಯಕರ್ತರೆಲ್ಲರೂ ಸೇರೋದಕ್ಕೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಆ ಒಂದು ಸಮಾವೇಶ ಸ್ಥಳವನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಇದರ ಜೊತೆಗೆ ಬ್ಯಾಟರಾಯನಪುರ ಹಾಗೇನೇ ಹೆಬ್ಬಾಳ ಕನೆಕ್ಟ್ ಆಗುವಂತೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ಏನಿದೆ, ಈ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಸಂಚಾರ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದು ರೋಡ್ ಶೋನ ರೆಡಿ ಮಾಡ್ತಾ ಇದ್ದಾರೆ. ಆದರೆ ಆ ರೋಡ್ ಶೋ ರೂಟ್ ಮ್ಯಾಪ್ ಇನ್ನೂ ಕೂಡ ಫೈನಲ್ ಆಗಿಲ್ಲ, ಅಧಿಕೃತ ಆಗಬೇಕಾಗಿರ್ತಕ್ಕಂಥದ್ದು. ಆದರೆ ಎಷ್ಟು ಕಿಲೋಮೀಟರ್ ಮಾಡಬೇಕು ಮತ್ತು ಯಾವೆಲ್ಲ ವಿಧಾನಸಭಾ ಕ್ಷೇತ್ರ. ಥ್ಯಾಂಕ್ ಯು.